ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಟೈಮ್ ಬಂದು ಮಾರ್ನಿಂಗ್ ಬುಧವಾರ ಮಾರ್ನಿಂಗ್ 7 o'clock ಆಗಿದೆ ಫ್ರೆಂಡ್ಸ್. ನೋಡಿ, ಅಲ್ಲಿ ಹಸ್ಬೆಂಡ್ ಅಲ್ಲಿ ತೋಟದೊಳಗಡೆ ಕೆಲಸ ಮಾಡ್ತಾಯಿದ್ದಾರೆ. ನಿಮಗೆ ಕಾಣಿಸ್ತಾ ಇಲ್ಲ. ಅವ್ರು ಕಾಫಿನ ಸಹ ಕುಡ್ದಿರಲಿಲ್ಲ, ಹಾಗೆ ಬಂದಿದ್ದರು. ಎದ್ದಿದ ತಕ್ಷಣ ನಾನು ಕಾಫಿ ಕರೆಯೋಣ ಅಂದ್ಬಿಟ್ಟು ಬಂದನಲ್ವ, ಹಾಗೆ ನಾನು ನಿಮಗೆ ಸ್ವಲ್ಪ ಹೊರ್ಗಡೆ ವಾತಾವರಣ ತೋರಿಸೋಣ ಅಂದ್ಬಿಟ್ಟು ತೊಗೊಬಂದೆ. ನೋಡಿ, ಅಲ್ಲಿ ಪೆಪ್ಪರ್ ಗಿಡ ಹಬ್ಸಿದ್ದಾರೆ ಒಂದು ಮೇಲೆ, ಅದು ಹೋಗ್ತಾ ಇದೆ ನೀಟಾಗಿ, ಚೆನ್ನಾಗಿ ಬರ್ತಾ ಇದೆ. ಮತ್ತು ಅದ್ರ ಪಕ್ಕದಲ್ಲೇ ಚಪ್ಪರದವರೆ ಗಿಡ ಹಾಕಿರೋದ್ರಿಂದ ಅದು ಎರಡು ಮಿಕ್ಸಪ್ ಆಗಿದೆ, ಅದಕ್ಕೇನು ಸಪೋರ್ಟ್ ಸಿಕ್ಕಿಲ್ಲ. ಸೊ ಎರಡು ಮಿಕ್ಸಪ್ ಆಗಿ ಬೆಳ್ಕೊಂಡಿದೆ. ನೋಡಿ, ಇವಾಗ ನಿಮಗೆ ಅಲ್ಲಿ ಕಾಣಿಸ್ತಾ ಇದ್ದಾರೆ ಅನಿಸುತ್ತೆ. ಬಾಳೆ ಗಿಡದೊಳಗಡೆ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಸರಿ, ಅವ್ರು ಮಾರ್ನಿಂಗ್ ಎದ್ದು ಕಾಫಿನೂ ಕುಡ್ದಿರಲಿಲ್ಲ, ಹಂಗಾಗಿ ಕಾಫಿ ಕುಡಿಯೋಕೆ ಕರೆಯೋಕ್ಕೆ ಅಂತ ನಾನು ಬಂದೆ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ. ಇವಾಗ ಟಿಫನ್ ರೆಡಿ ಮಾಡ್ಬೇಕು ನಾನು. ನೋಡಿ ಫ್ರೆಂಡ್ಸ್, ಮಗಳು ಹೋಮ್ವರ್ಕ್ ಮಾಡ್ತಿದ್ದಾಳೆ. ಅವಳದ್ದು ರೈಟಿಂಗ್ ಎಲ್ಲ ತುಂಬ ಹಾಳಾಗೋಗ್ಬಿಟ್ಟಿತ್ತು. ಏನು ಹೋಮ್ವರ್ಕ್ ಎಲ್ಲ ಯಾರು ಇವಾಗ ಏನು ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ಬಿಟ್ಟು ಏನು ಬರಿತಾ ಇರಲಿಲ್ಲ ಸರಿಯಾಗಿ. ರೈಟಿಂಗ್ ಎಲ್ಲ ತುಂಬ ಹಾಳಾಗಿತ್ತು, ಹ್ಯಾಂಡ್ ರೈಟಿಂಗ್ ಎಲ್ಲ. ಇವಾಗ ಸ್ವಲ್ಪ ಒಂದು ವೀಕಿಂದ ಅವಳಿಗೆ ಸ್ಟ್ರಿಕ್ಟಾಗಿ ಬರೆಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದಾಳೆ. ಇವಾಗ ಅರ್ಲಿ ಮಾರ್ನಿಂಗ್ ಅವನಿನ್ನ ಎದ್ದಿಲ್ಲ, ಲೇಟ್ ಮಗ ಎದ್ದೇಳೋದು. ಅಷ್ಟರಲ್ಲಿ ಬರ್ಕೊಂಬಿಡು, ಅವ್ನು ಎದ್ಮೇಲೆ ಬರೆಯೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಕೂರಿಸಿದ್ದೀನಿ. ಇವಾಗ ಬರ್ಕೊತಾ ಇದ್ದಾಳೆ. ಸ್ಕೂಲ್ ಒಂದು ಇದ್ಬಿಟ್ಟಿದ್ರೆ ಸರಿ ಹೋಗಿರೋದು. ಇವ್ಳಿಗೆ ಮನೇಲಿ ನಮಗೆ ಫುಲ್ ವರ್ಕ್, ನಮಗೆ ಇವ್ರದೇ ಮಕ್ಕಳದೇ ಕೆಲಸ ಆಗೋಗ್ಬಿಟ್ಟಿದೆ. ಆನ್ಲೈನ್ ಕ್ಲಾಸ್ ಇರೋ ಅಂಥ ಮಕ್ಳುಗಳದ್ದು ಗೊತ್ತಿರುತ್ತೆ ಎಲ್ರಿಗೂ, ಪೇರೆಂಟ್ಸ್ಗಳಿಗೆ. ನಮಗೆ ಜಾಸ್ತಿ ವರ್ಕ್ ಆಗಿದೆ ಇವಾಗ ಮನೆಯಲ್ಲಿ, ಮಕ್ಳಿಗೆ ಏನೇ ಮಾಡಿಸೋದಿದ್ರು. ಓಕೆ ಫ್ರೆಂಡ್ಸ್, ನಾನು ಟಿಫನ್ ರೆಡಿ ಮಾಡೋದು ತೋರಿಸ್ಲಿಲ್ಲ ನಿಮ್ಮ ಜೊತೆ. ಇವಾಗ ನಾನು ಅವರೆಕಾಳು ಉಪ್ಪಿಟ್ಟು ಮಾಡಿದ್ದೀನಿ, ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದೀನಿ ಅದಕ್ಕೆ. ಮತ್ತು ಹಾಗೆ ಪ್ಲೈನ್ ಉಪ್ಪಿಟ್ಟು ಮಾಡಿದರೆ ಯಾರೂ ಇಷ್ಟಪಡಲ್ಲ. ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು, ಕಾಳುಗಳು ಏನಾದರೂ ಇದ್ದರೆ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ. ಸೊ ಇವಾಗ ಸೀಸನ್ ಆಗಿರೋದ್ರಿಂದ ಅವರೆಕಾಳು ಉಪ್ಪಿಟ್ಟು ಮಾಡಿದ್ದೀನಿ, ತುಂಬ ಚೆನ್ನಾಗಾಗಿರುತ್ತೆ. ಮತ್ತು ಬಾಳೆದೆಲೆ ಅಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಿದ್ರಲ್ವ, ಟಿಫನ್ ತಿನ್ನೋದಕ್ಕಾಗುತ್ತೆ ಅಂದ್ಬಿಟ್ಟು ಹಸ್ಬೆಂಡ್ ಕಿತ್ಕೊಂಡ್ಬಂದಿದ್ದಾರೆ. ಇವತ್ತು ಅದರಲ್ಲೇ ಟಿಫನ್ ನಮ್ಮದು. ಓಕೆ ನೋಡಿ ಫ್ರೆಂಡ್ಸ್, ಹಸ್ಬೆಂಡ್ ಮನೆ ಹತ್ರನೇ ಬಾಳೆಹಣ್ಣು ಬರ್ತಾ ಇರುತ್ತೆ. ನಾನು ಆವಾಗಲೇ ಒಂದು ಸಲ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ. ಪಚ್ಚಬಾಳೆಹಣ್ಣು 25 ರೂಪಾಯಿ kg ಅಂತ ಬಂದಿದ್ದಾರೆ. 25 rupees kg ಅಷ್ಟೇ ಅಂತ ಹೇಳಿದ್ರು. ಸರಿ ತಗೊಳ್ಳೋಣ ಅಂದ್ಬಿಟ್ಟು ಅಮ್ಮ ಹೋಗಿದ್ದಾರೆ, ಇಬ್ಬರು ತಗೊಳ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇವಾಗ ಬೆಳೆಯೋಂಥ ರೈತರಿಗೆ ಏನು ಲಾಭ ಸಿಗುತ್ತೆ ಅದರಲ್ಲಿ. ಇವರೇ 25 ರೂಪಾಯಿ kg ಮಾರ್ತಾ ಇದ್ದಾರೆ ಅಂದರೆ ಅವ್ರಿಗೊಂದು 10 ರೂಪಾಯಿ ಏನೋ ಸಿಕ್ಕಿರುತ್ತೆ kg ಅಷ್ಟೇ. ಎಷ್ಟು ಕಷ್ಟಪಟ್ಟು ಬೆಳೆದಿರ್ತಾರೆ. ಆದರೆ ಇವಾಗ ಈ ಥರ ರೇಟ್ಗಳು ಬಿದ್ದೋದ್ರೆ ಅವ್ರಿಗೂ ತುಂಬ ಲಾಸ್ ಆಗುತ್ತೆ. ತಿನ್ನೋರು ನಮಗೊಂದು ಸ್ವಲ್ಪ ಖುಷಿ ಆಗುತ್ತೆ ಅಷ್ಟೇ, ರೈತರುಗಳಿಗೆ ಮಾತ್ರ ಲಾಸೇ ಇದು. ಓಕೆ ಬನ್ನಿ ಫ್ರೆಂಡ್ಸ್, ನನಗೆ ಆಫ್ಟರ್ನೂನ್ 3 o'clock ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಅಡುಗೆ ಎಲ್ಲ ಆಯಿತು ಫ್ರೆಂಡ್ಸ್. ನಾನು ಅದನ್ನೆಲ್ಲ ನಿಮಗೆ ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ಯಾವಾಗಲೂ ಅಡುಗೆದೇ ತೋರಿಸ್ತಾ ಇದ್ದರೆ ರೆಸಿಪಿ ಚಾನಲ್ ಥರ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಏನಾದರೂ ಬೇರೆ ತೋರಿಸೋಣ ಅಂದ್ಬಿಟ್ಟು ನಾನಿವತ್ತು ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಕಟ್ ಮಾಡೋದನ್ನ ತೋರಿಸಿದ್ದೆ. ಇದು ಲೈನಿಂಗ್ನ ಒಂದು ಪೆಟಿಕೋಟ್ ಡ್ರೆಸ್ಸಿಗೋಸ್ಕರ ಮಾಡ್ತಾ ಇರೋ, ಡ್ರೆಸ್ಸಿಗೆ ಇನ್ನರ್ ವೇರ್ ಇದು ಅಂತ. ಇವಾಗ ಅದನ್ನ ಸ್ಟಿಚ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಇನ್ನೊಂದು ವಿಷಯ ಏನಂತಂದರೆ, ಯಾವುದೇ ವಿಷಯ ಆದ್ರೂ ಅಷ್ಟೇ ನಾವು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದರೆ ಆದಷ್ಟು ನಿಮ್ಗೆ ಏನಾದರೂ ಒಂದು ಕಮೆಂಟ್ಸಲ್ಲಿ ಹಾಕಿದರೆ ಅದನ್ನ ಶೇರ್ ಮಾಡಬೇಕಾದ್ರೆ ನಮಗೊಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಈಗ ಒಬ್ಬರು ಕೇಳಿದ್ದಾರೆ ಇದ್ರ ಬಗ್ಗೆ ತೋರಿಸ್ಬೇಕು ಅಂದರೆ ನಾನು ಅದನ್ನು ಫುಲ್ ಇನ್ನೂ ನೀಟಾಗಿ ಮಾಡಿ ತೋರಿಸ್ಬೇಕು ಅನ್ನೋದೊಂದು ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ. ಆವಾಗ ನಾನು ಇನ್ನೂ ಚೆನ್ನಾಗಿ ಮಾಡಿಬಿಟ್ಟು ತೋರಿಸ್ತೀನಿ. ಅದೇ ನಾವೇ ಒಂದು ಎಕ್ಸ್ಪ್ಲನೇಷನ್ ಕೊಡಬೇಕು, ಏನಾದರೂ ಹೇಳ್ಕೊಂಡು ಮಾಡಬೇಕು ಅಂದರೆ ಅದಷ್ಟು ಇಂಟ್ರೆಸ್ಟ್ ಇರಲ್ಲ ಫ್ರೆಂಡ್ಸ್. ಸೊ ಹಂಗಾಗಿ ಯಾರಾದರೂ ಕೇಳಿದ್ರೆ ನಾನು ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ಹೇಳೋಣ. ಇಲ್ಲಾಂದರೆ ಯಾಕೆ ಸುಮ್ಮನೆ ತೋರಿಸಿ ಎಲ್ರಿಗೂ ಬೋರ್ ಮಾಡೋದು ಯಾಕೆ ಅಂದ್ಬಿಟ್ಟು ನಾನು ಜಸ್ಟ್ ಹಾಗೆ ನನ್ನ ಕೆಲಸ ಮಾಡ್ಕೊಂಡು ಸುಮ್ಮನೆ ಮಾತಾಡೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಮಿಷನ್ ತೆಗಿತಾ ಇರಲಿಲ್ಲ ಆಚೆ. ಅಮ್ಮಂದು 1-2 ಸ್ಯಾರಿಗಳು ಜಿಗ್ಜಾಗ್ ಮಾಡೋದಿದೆ ಅಂದ್ಬಿಟ್ಟು ಹೇಳ್ತಾಯಿದ್ರು. ಸರಿ, ಅದನ್ನು ಮಾಡಿಕೊಟ್ಟಾಗ ಆಗುತ್ತಲ್ಲ ಅಂದ್ಬಿಟ್ಟು ಫಸ್ಟ್ ಅವ್ರ ಕೆಲಸ ಮಾಡಿ ಮುಗಿಸ್ದೆ. ಇವಾಗ ಇದು ತೆಗ್ದಿದ್ದೀನಲ್ವ ಮಿಷನ್ನು, ಮಗ ಮಲಗಿದ್ದಾನೆ. ಮತ್ತೆ ಎತ್ತಿಡಿಯೋಷ್ಟರಲ್ಲಿ ಇದೊಂದು ಕೆಲಸ ಆಗ್ಬಿಡುತ್ತಲ್ವ ಅಂತ ಕೂತ್ಕೊಂಡೆ ಫ್ರೆಂಡ್ಸ್. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ವಾಚ್ ಮಾಡ್ತಾ ಇದ್ದೀರಾ, ವಿಡಿಯೋ ಕೆಳಗಡೆ ಇರುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಂಡು ವಾಚ್ ಮಾಡಿ ಫ್ರೆಂಡ್ಸ್. ಇದರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋಂಥ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಹಾಗೆ ಕೆಲವೊಂದು ಸಲ ಸುಮ್ಮನೆ ಚೆನ್ನಾಗೇ ಇರ್ತೀವಿ, ಇದ್ದಕ್ಕಿದ್ದಾಗೆ ಬೇಜಾರು, ಏನಾದರೂ ವಿಷಯಗಳು ನೆನೆಸ್ಕೊಂಡಾಗ ಬೇಜಾರಾಗ್ತಾ ಇರುತ್ತೆ ಫ್ರೆಂಡ್ಸ್. ಅದೇನು ವಿಷಯ ಅಂತಂದರೆ, ಇವಾಗ ಅಕ್ಕಪಕ್ಕ ಅಂದಮೇಲೆ ಏನಾದರೂ ಒಂದು ಇನ್ಸಿಡೆಂಟ್ಗಳು ನಡೀತಾ ಇರುತ್ತೆ. ಅದನ್ನು ಕೆಲವೊಂದು ಸಲ ನಾವು ಡೀಪಾಗಿ ತಗೊಂಡಾಗ ನಮ್ಮ ಮನಸ್ಸಿಗೂ ಏನೇನೋ ಆಲೋಚನೆಗಳು ಬರುತ್ತೆ. ಆವಾಗ ಒಂದು ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ.
ಸೊ ಇಲ್ಲಿ ಬೇಜಾರಾದಾಗ ಈ ಥರದ್ದು ಏನಾದರೂ ಬೇರೆ ಕೆಲಸಗಳ ಮೇಲೆ ನಾನು ಅಡಿಕ್ಟ್ ಆಗಿಬಿಡ್ತೀನಿ. ಅದು ನನ್ನ ತಲೆಯಿಂದ ತೆಗ್ದಾಕ್ಬಿಡೋಣ ಅಂದ್ಬಿಟ್ಟು ಸರಿ ಇವಾಗ ಈ ಕೆಲಸ ಮಾಡ್ಕೊಂಡು ಕೂತ್ಕೊಂಡೆ ನಿಮ್ಮ ಜೊತೆ ಮಾತಾಡೋಣ ಅಂದ್ಬಿಟ್ಟು. ಇದು ಬೇಗ ಆಗುತ್ತೆ ಫ್ರೆಂಡ್ಸ್ ಇದು. ಸೊ ಹಂಗಾಗಿ ನಾನು ಇದನ್ನ ಮಾಡ್ತಾಯಿದ್ದೀನಿ. ಮತ್ತು ಸ್ನಾನಕ್ಕೆ ಹೋಗೋಣ ಅಂದ್ಕೊಂಡೆ. ಸ್ನಾನಕ್ಕೆ ಹೋಗೋಣ ಅಂದರೆ ಮೋಡ ಹಾಕ್ಕೊಂಡಿದ್ದೆ ಇವತ್ತೆಲ್ಲ. ಸೋಲಾರಲ್ಲಿ ನೀರು ಕಾಯ್ದಿಲ್ಲ, ಗೀಜರ್ ಆನ್ ಮಾಡ್ಕೊಂಡು ಹೋಗ್ಬೇಕಲ್ಲ ಅಂದ್ಬಿಟ್ಟು ಸರಿ ಸಂಜೆ ಹಂಗೆ ಮಾಡಿದ್ರಾಯ್ತು ಅಂದ್ಬಿಟ್ಟು ಹಾಗೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ನನಗೆ ತುಂಬ ಬೇಜಾರಾಯಿತು ಅಂತ ಅಂದರೆ ನನ್ನ ಮಕ್ಳುಗಳ್ದೇನು ರಿಸ್ಕ್ ಇಲ್ಲ, ಅವರೆಲ್ಲ ಆರಾಮಾಗಿ ಮಲ್ಕೊಂಡಿದ್ದಾರೆ, ಆಟ ಆಡ್ತಿದ್ದಾರೆ ಅಂದಾಗ ನಾನು ಆದಷ್ಟು ಸಿ ಅಶ್ವಥ್ ಅವ್ರನ್ನ ಸಾಂಗ್ನ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಆ ಸಾಂಗ್ಗಳು ಕೇಳ್ತಾ ಇದ್ದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸ್ತಾ ಇರುತ್ತೆ. ತುಂಬ ಅರ್ಥಪೂರ್ಣವಾಗಿರೋ ಹಾಡುಗಳು ಅವ್ರದ್ದು. ಹಂಗಾಗಿ ನಾನು ಯಾವಾಗಲೂ ಆಲ್ ಟೈಮ್ ಫೇವ್ರೇಟ್ ನನ್ನ ಸಾಂಗ್ಸ್ ಅವ್ರದ್ದು ನನಗೆ ಸಿ ಅಶ್ವಥ್ದು. ಸೊ ಯಾವಾಗಲೂ ನಾನು ಅದನ್ನ ಕೇಳ್ತಾ ಇರ್ತೀನಿ. ಮೈಂಡ್ ಏನೋ ಒಂದು ಸ್ವಲ್ಪ ರಿಲೀಫ್ ಆಗುತ್ತೆ. ಮತ್ತು ನೀವುಗಳೆಲ್ಲ ಬೇಜಾರಾದಾಗ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ನನ್ನ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ನೀವು ನನ್ನ ಜೊತೆ ಕಮೆಂಟಲ್ಲಿ ನನಗೆ ನನ್ನ ವಿಷಯಗಳನ್ನ ನೀವು ಶೇರ್ ಮಾಡ್ತಾಯಿದ್ರೆ ನನಗೂ ಡೈರೆಕ್ಟಾಗಿ ನಿಮ್ಮ ಜೊತೆನೇ ಮಾತಾಡ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಬರುತ್ತೆ. ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋ ಮಾಡಬೇಕಾದ್ರೆ ನಿಮ್ಮ ಜೊತೆ ಏನಾದರೂ ಶೇರ್ ಮಾಡ್ಕೋಬೇಕಾದ್ರೆ ನನಗೂ ಒಂದು ಸ್ವಲ್ಪ ಖುಷಿಯಾಗಿ ಶೇರ್ ಮಾಡ್ತೀನಿ ಅದು ನಾನು ನಿಮ್ಮ ಜೊತೆ. ಸೊ ಹಂಗಾಗಿ ಇವಾಗ ಇದು ರೆಡಿ ಆಯಿತು ಫ್ರೆಂಡ್ಸ್. ನಾನು ಮಾತಾಡ್ಕೊಂಡು ನಾನು ಫಾಸ್ಟಾಗಿ ಮೂವ್ ಮಾಡ್ಕೊಂಡು ಹೋದೆ. ಎಲ್ಲದನ್ನು ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ. ನಾನು ಬೇಗ ಫಿನಿಷ್ ಮಾಡಿಕೊಂಡೆ. ಇದನ್ನ ನೀಟಾಗಿ ಬಂದಿದೆ ನನಗೆ. ಅದನ್ನ ನಾನು ಯಾವುದೇ ಸ್ಟಿಚಿಂಗ್ ಮಾಡಿ ಎತ್ತಿಡಬೇಕಾದ್ರೆ ನಾನು ವೇರ್ ಮಾಡಿ ಫಿಟ್ಟಿಂಗ್ನ ಚೆಕ್ ಮಾಡಿಬಿಟ್ಟು ಎತ್ತಿಡ್ತೀನಿ. ಮಧ್ಯದಲ್ಲಿ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಂಬಂದ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ರೆಡಿಯಾಗಿದೆ ಇದು. ಮತ್ತು ಇದ್ರ ಫಿನಿಶಿಂಗ್ ಹೇಗೆ ಬಂದಿದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಫ್ರೆಂಡ್ಸ್. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಟೈಮ್ ಆಲ್ರೆಡಿ 6:30 ಆಗಿದೆ. ನಾನು ಇವಾಗ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅವರೇ ಬೇಳೆ ಇದು ಚಿಲ್ಕ್ಸಿರೋಂಥ ಇದ್ಕಿದವರೇ ಬೇಳೆ. ಇದನ್ನು ಇವಾಗ ಆಲ್ರೆಡಿ ಮನೆ ಮುಂದೆನೇ ನಾನು ನಿಮ್ಗೆ ತೋರಿಸಿದ್ದೀನಿ, ಮನೆ ಮುಂದೆನೇ ಬೆಳೆದಿರೋದು ಅಂದ್ಬಿಟ್ಟು. ಹಾಗಾಗಿ ನಾವು ಡೈಲಿ ಅದನ್ನೇ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ, ಸ್ನ್ಯಾಕ್ಸ್ ರೆಡಿ ಮಾಡಿ ಇಟ್ಕೊಳ್ಳೋಣ ಸ್ವಲ್ಪ ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀವಿ. ಇದನ್ನ ನನಗೆ ಅತ್ತೆ ಶೇರ್ ಮಾಡಿದ್ದು, ನನಗೆ ಅವರೇ ಹೇಳ್ಕೊಟ್ಟಿದ್ದು. ಇದನ್ನು ಇವಾಗ ಎಣ್ಣೆಲಿ ಕರಿತಾ ಇದ್ದೀನಿ. ಕರೆದಾದ್ಮೇಲೆ ಇದನ್ನ ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಸೀಸನ್ ಆಗಿರೋದ್ರಿಂದ ತುಂಬ ಕಡಿಮೆಗೆ ರೇಟಿಗೆ ಸಿಗುತ್ತೆ. ಇದು ಬೆಳೆದಿರೋರು ಮಾತ್ರ ಮಾಡ್ಕೋಬೋದು ಅಂತೇನಿಲ್ಲ, ಎಲ್ಲರೂ ಮಾಡ್ಕೋಬೋದು. ಮಾಡಿಟ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈವ್ನಿಂಗ್ ಟೈಮ್ಸ್ ಎಲ್ಲ ಟೈಮ್ ಪಾಸ್ ಮಾಡ್ಕೊಂಡು ತಿನ್ಬೋದು. ಮತ್ತು ತುಂಬ ರೆಡ್ಡಾಗಿ ಬೇಯಿಸೋ ಆಗಿಲ್ಲ ಫ್ರೆಂಡ್ಸ್. ಇದನ್ನ ಬೇಗ ತೆಗೆದ್ಬಿಡ್ಬೇಕು. ತುಂಬ ರೆಡ್ಡಿಶ್ ಆಗಿಬಿಟ್ರೆ ಅದು ಗಟ್ಟಿ ಆಗಿಬಿಡುತ್ತೆ. ಮತ್ತು ಇದ್ರ ಜೊತೆಗೆ ಅವಲಕ್ಕಿ ಇರಬೇಕಿತ್ತು. ನನಗೆ ಅವಲಕ್ಕಿ ಒಂದು ಮಿಸ್ ಆಗಿದೆ. ನಾಳೆ ತರಿಸ್ಬಿಟ್ಟು ಅದನ್ನ ಫ್ರೈ ಮಾಡಿಬಿಟ್ಟು ಅದರೊಳಗಡೆ ಮಿಕ್ಸ್ ಮಾಡ್ತೀನಿ. ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇದ್ರ ಜೊತೆಗೆ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಕಡಲೆ ಬೀಜ ಆದಮೇಲೆ ಕರಿಬೇವನ್ನ ಫ್ರೈ ಮಾಡಿಬಿಟ್ಟು ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಎರಡೂ ಸಹ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ರೆಡಿ ಮಾಡ್ತೀನಿ ಅಂದ್ಬಿಟ್ಟು. ಮತ್ತು ಇದನ್ನು ಕೈ ಆಡಿಸ್ಕೊತಾನೆ ಇರಬೇಕು ಫ್ರೆಂಡ್ಸ್. ಜಾಸ್ತಿ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡೋ ಆಗಿಲ್ಲ, ಸ್ವಲ್ಪ ಆಯಿಲೇ ಹಾಕ್ಕೊಂಡು ಬೇಗ ಫ್ರೈ ಆಗುತ್ತೆ. ಜಾಸ್ತಿ ಹಾಕಿದರೆ ಲೇಟ್ ಆಗುತ್ತೆ ಬೇಯೋದು. ಅದನ್ನು ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಕೆಳಗಡೆ ಹೋಗಿ ಕುತ್ಕೊಂಡ್ಬಿಟ್ಟಿರುತ್ತೆ. ಅದ್ಮೇಲೆ ತೇಲಂಗೆ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟು ಕಡಲೆ ಬೀಜನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಇವಾಗ. ಅದು ಆಲ್ಮೋಸ್ಟ್ ಒಂದು 3/4 kg ಅಷ್ಟು ಬಂದಿದೆ ಅವರೇ ಬೇಳೆ. ಅದಕ್ಕೆ ನಾನು ಇವಾಗ ಒಂದು ಬಟ್ಲಷ್ಟು ಕಡಲೆ ಬೀಜ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ಫ್ರೈ ಮಾಡಿದ್ದಾಯಿತು. ಇವಾಗ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ. ಇದು ಹಾಕ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕಬೇಕು. ನಾನು ಹಾಕ್ಬಿಟ್ಟು ದೂರ ಓಡೋಗ್ಬಿಡ್ತೀನಿ, ಇಲ್ಲಾಂದರೆ ಎಣ್ಣೆ ಎಲ್ಲ ಕೈಗೆಲ್ಲ ಸಿಡಿಯುತ್ತೆ. ನಾವು ಎಷ್ಟೇ ಅಡುಗೆ ಮಾಡಬೇಕಾದ್ರೂ ಹುಷಾರಾಗಿ ಮಾಡೋಕ್ಕೆ ಹೋದ್ರೂ ವೀಕ್ಲಿ ಒನ್ಸ್ ಟೈಮ್ ಆದ್ರೂ ನಾನು ಒಂದು ಡ್ರಾಪ್ ಆದ್ರೂ ಆಯಿಲ್ ಕೈಗೆ ಸಿಡಿಸ್ಕೊಂಡು ಅದು ಬೊಬ್ಬೆ ಬಂದಿರುತ್ತೆ. ಎಷ್ಟೇ ಎಕ್ಸ್ಪರ್ಟ್ಗಳಾದ್ರೂ ಏನಾದರೂ ಒಂದು ಮಿಸ್ಟೇಕ್ ಮಾಡ್ಕೊಳ್ತಾನೆ ಇರ್ತೀವಿ. ನಿಮಗೆ ಯಾರಿಗಾದರೂ ಈ ಥರ ಅನುಭವ ಆಗಿದ್ರೆ ನನ್ನ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ಹೌದು, ನಮಗೂ ಈ ರೀತಿ ಆಗ್ತಾ ಇರುತ್ತೆ ಅನ್ನೋದಿದ್ರೆ. ಮತ್ತು ಕುಕ್ಕರಲ್ಲೂ ಅಷ್ಟೇ, ಏನಾದರೂ ಎಷ್ಟೇ ಕೇರ್ಫುಲ್ಲಾಗಿ ಕೆಲಸ ಮಾಡ್ತಾಯಿದ್ರೂ ಒಂದೊಂದ್ಸಲ ಟಚ್ ಮಾಡ್ಕೊಂಬಿಟ್ಟಿರ್ತೀನಿ. ನೋಡಿ ಫ್ರೆಂಡ್ಸ್, ಇದು ಇವಾಗ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ನಾನು ಹುರ್ಗಡ್ಲೆನೂ ಮಿಕ್ಸ್ ಮಾಡಿದ್ದೀನಿ. ಮತ್ತು ಖಾರದ ಪುಡಿ, ಉಪ್ಪು ಎರಡೂ ನಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಹಾಕ್ಬಿಟ್ಟು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇರೆ ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ನಾನಿವಾಗ. ಓಕೆ ಫ್ರೆಂಡ್ಸ್, ಇದು ಮಿಕ್ಸ್ ಆಯಿತು. ನಾನು ಮಾಡಿದ್ದೆ, ನೀಟಾಗಿ ಬಂದಿದೆ. ಇವಾಗ ಯಾರಾದರೂ ಮಾಡಿಲ್ಲದೆ ಇರೋರಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಎಷ್ಟು ದಿನನಾದರೂ ಬೇಕಾದರೂ ಇಟ್ಕೊಂಡು ತಿನ್ಬೋದು. ಇವಾಗ ಸ್ವಲ್ಪ ಕೂಲಾಗಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ. ಆಮೇಲೆ ಒಂದು 8 ಕಂಟೈನರ್ಗೆ ಹಾಕ್ಬಿಟ್ಟು ನಾನು ಸ್ಟೋರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗೆ ಇದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್.
ಹಾಗೆ ಮಗ ಹೊರಗಡೆ ಆಟಾಡ್ತಾ ಇದ್ದ, ಚಳಿ ಇದೆ ಒಳಗೆ ಬಾ ಅಂತ ಕೂಗ್ದೆ ನಾನು, ಬರಲ್ಲ ಅಮ್ಮ ನೀವೇ ಬನ್ನಿ ಅಂತ ಕೂಗ್ತಾ ಇದ್ದಾನೆ ಅಂತ ಹೊರಗಡೆ ಬಂದೆ ನೋಡೋದಕ್ಕೆ. ನೋಡಿ ಫ್ರೆಂಡ್ಸ್, ಜೋಕಾಲಿಲಿ ಬೆಚ್ಚಗೆ ಹೊಚ್ಕೊಂಡು ಅವನು ಶಾಲೆಲ್ಲ ತರಿಸ್ಕೊಂಡು ಅಲ್ಲೇ ಹೊಚ್ಕೊಂಡು ಅಲ್ಲೇ ಮಲಗಿದ್ದೀನಿ ಅಮ್ಮ ನಾನು ಬರಲ್ಲ ಅಂತಿದ್ದಾನೆ. ಹೊರಗಡೆ ತುಂಬ ಚಳಿ ಇದೆ, ಕೆನಾಫ್ ಒಳಗಡೆ ಮಲ್ಕೊಂಡು ಆಟಾಡ್ತಾ ಇದ್ದಾನೆ. ಬಾರೋ ಒಳಗಡೆ ಅಂದರೆ ಬರ್ತಾ ಇಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಆದಷ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಏನಾದರೂ ಹೇಳೋದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಪ್ರೋತ್ಸಾಹ ನನಗೆ ಖಂಡಿತ ಬೇಕು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಆಲ್ ಆಫ್ ಯು. ಬಾಯ್.